ಮಾಜಿ ಕೇಂದ್ರ ಸಚಿವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನನ್ನ ಜೊತೆಗೆ ನಮಾಜ್ ಮಾಡಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ಅವರು ಯತ್ನಾಳ ವಿರುದ್ಧ ಕಿಡಿಕಾರಿದ್ದಾರೆ. ನನ್ನ ಜೊತೆಗೆ ರಂಜಾನ್ ಸಮಯದಲ್ಲಿ ನಮಾಜ್ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬರುವ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಸೋಲು ನಿಶ್ಚಿತ ಎಂದು ಉಪಚುನಾವಣೆ ಪ್ರಚಾರದ ವೇಳೆ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಜಿಲ್ಲಾ ವರದಿಗಾರರು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಟಿವಿ 66 ಕನ್ನಡ ನ್ಯೂಸ್, ಬಾಗಲಕೋಟೆ. ದಿನ ಕೊಡ್ತಾರೆ ಮತ್ತೆ ಯತ್ನಾಳ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ ಕೂಡನೇ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ ಕೂಡನೇ ಮತ್ ಬೇರೆ ಕೂಡ ಅಲ್ಲ. ನೆನ್ಪಾರಿದ್ರ ಅವಾಗ ಜೆಡಿಎಸ್ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ, ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ರಂಜಾನ್ ನಾವು ಹೋಗಿನಿ, ಪ್ರಾರ್ಥನೆ ಸಲ್ಲಿಸಿದ್ವಿ. ನಮ್ ಬೌದ್ಧಕ್ಕಾದಾಗ ನಾ ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿನಿ ಬಿಜಾಪುರದಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಅಟ್ಟೆ ಪಾಕಿಸ್ತಾನ. ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾ ಹೋಗಕ್ಕೆ ಬರ್ರಿ. ಈಗ ಸೊ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾರೆ ಮಾತಾಡುವಂಥದ್ದು. ಅವರು ಈ 2 ಚುನಾವಣೆ ಸೋಲದಲ್ಲ, 28ರಾಗೂ ಸೋಲ್ತಾರೆ. ಬರ್ದಿಟ್ಕೊಂಡ್ಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಇದು ರೂಟೀನ್. ನಾವೇನು ಈಗ 1 ನಿಮಿಷ, ನಾವು ಇದನ್ನ ಕೊಡ್ಕೋತೆ ಬಂದಿದ್ದೀವಿ. ಕಳೆದ 2.5 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಕಳೆದ 2 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಅದು ಪಾರ್ಟ್ ಆಫ್ ದ ಪ್ರೊಸೆಸ್ ಹೋಗ್ತದೆ. ನೀವೇನ್ ಮಾಡಿದ್ರಪ್ಪ ಬಿಹಾರ್ ಚುನಾವಣೆದಾಗ? ಬಿಹಾರ್ ಚುನಾವಣೆ ಕೊಟ್ಟಿರಲ್ಲ, ಚುನಾವಣೆ 1 ತಿಂಗಳು ಇದ್ದಿದ್ದಿಲ್ಲ, ಕೊಟ್ಟಿರಲ್ಲ. ಅವಾಗ 10,000 ರೂಪಾಯಿ ನಮ್ಮ ವಸಂತವ್ರು ಹೇಳ್ತಾರೆ, ಇಲೆಕ್ಷನ್ ಮುಗಿದ್ಮ್ಯಾಗ ಸ್ಟಾಪ್. ಅದೇ ರೀತಿ ಮಹಾರಾಷ್ಟ್ರದಾಗ ಲಾಡ್ಕಿ ಬೆಹನ, ನಾನೇ ಇದ್ದೆ ಅಲ್ಲಿ ಅಷ್ಟು ಮಹಾರಾಷ್ಟ್ರದಾಗ. ಓಟ್ ತಗೊಂಡ್ರು, ಮಹಿಳೆಯರು ಓಟು, ಇಲೆಕ್ಷನ್ ನಂತರ ನಾವು ಬಂದ್ ಮಾಡಿವ. ನಾವು ಇಲೆಕ್ಷನ್ಗಿಂತ ಮೊದಲ ಮಾತು ಕೊಟ್ಟಿದ್ದೀವಿ. ಈಗ 2.5 ವರ್ಷ ಕೊಟ್ಕೊಂಡು ಬಂದಿವಿ. ಚುನಾವಣೆ ಸಲ ಕೊಟ್ಟಿಲ್ಲ ನಾವು. ಚುನಾವಣೆ ಥ್ಯಾಂಕ್ ಯು.